ಡೆಲ್ಲಿ ಸಲ್ತನತ್ ಸ್ಥಾಪನೆ ಆಗುವವರೆಗೂ 500 ವರ್ಷ, ಅಲ್ಲೆಲ್ಲ 50-60 ವರ್ಷದಲ್ಲಿ ಇಸ್ಲಾಮೀಕರಣ ಪೂರ್ಣವಾಗಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ 500 ವರ್ಷಗಳು ಯಾರು ಇವರನ್ನು ಸೋಲಿಸ್ತಾ ಬಂದರು, ಯಾರು ಅವ್ರನ್ನ ಹೊರಗಡೆ ದಬ್ತಾ ಬಂದರು. ಈ ಪುಸ್ತಕದ ಒಂದು ಸ್ವಲ್ಪ ಪ್ರಸಂಗ ಕೊಡ್ತೀನಿ. ಇದು ಅಕಸ್ಮಾತಾಗಿ ದ ಬುಕ್ ಐಡಿಯಾ ಕೇಮ್ ಅಪ್ ಆಲ್ಮೋಸ್ಟ್ ಒಂದು 5-6 ವರ್ಷದ ಹಿಂದೆ. ದೆಹಲಿಯಲ್ಲಿ ನನ್ನ ಮಿತ್ರ ಹಾಗೂ ಅವರೇ ಖುದ್ದಾಗಿ ಒಂದು ದೊಡ್ಡ ಸಾಹಿತಿ, ಅರ್ಥಶಾಸ್ತ್ರಿ ಕೂಡ, ಸಂಜೀವ್ ಸಾನ್ಯಾಲ್, ಅವರ ಜೊತೆ ನಾನು ಮಾತಾಡ್ತಾ ಇದ್ದೆ. ಬಟ್ ಕ್ಯಾಶುಯಲಿ ವಿ ವರ್ ಟಾಕಿಂಗ್ ಅಬೌಟ್ ಇಟ್. ಸೊ ಆ್ಯಸ್ ಅ ಗೇಮ್ ಲಿಟ್ರಲಿ ಅವ್ರು ನನಗೆ ಕೇಳಿದ್ರು, 5 ಯುದ್ಧಗಳು, ಅದರಲ್ಲಿ ಭಾರತ ಅಥವಾ ಭಾರತೀಯರು ಗೆದ್ದ ಯುದ್ಧಗಳ ಬಗ್ಗೆ 5 ಯುದ್ಧಗಳ ಹೆಸರು ತಾವು ಹೇಳಬಹುದೇ, ಅಥವಾ 5 ವಿಕ್ಟ್ರೀಸ್. ಇಲ್ಲಿ ಕೇಳ್ತೀನಿ ಜನಕ್ಕೆ, 5 ಯುದ್ಧಗಳ ಹೆಸರು. ನಿಜವಾಗ್ಲೂ ಟು ಕಮ್ ಅಪ್ ವಿತ್ ದಿಸ್ ನೇಮ್ ಲಿಸ್ಟ್ ಆಲ್ಸೋ ತುಂಬ ಕಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್, ಆ್ಯಂಡ್ ಬೋತ್ ಆಫ್ ಅಸ್ ಬೀಯಿಂಗ್ ಹಿಸ್ಟೋರಿಯನ್ಸ್ ಆರ್ ಸೆಲ್ಸ್, ಇಟ್ ವಾಸ್ ಡೀಪ್ಲಿ ಡಿಸ್ಟರ್ಬಿಂಗ್ ದಟ್ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ, ಇತಿಹಾಸದ ಪಠ್ಯಪುಸ್ತಕದಲ್ಲಿ ಶುರುವಿಂದ ವಿ ನೋ ಆಲ್ ದ ಲಾಂಡ್ರಿ ಲಿಸ್ಟ್ ಆಫ್ ಬ್ಯಾಟಲ್ಸ್ ವಿಚ್ ವಿ ಲಾಸ್ಟ್, ರೈಟ್ ಫ್ರಮ್ ದಟ್ ಮಿತ್, ಆರ್ಯನ್ ಇನ್ವೇಷನ್, ಹೊರಗಿಂದ ಬಂದವರು, ನಮಗೆ ಭಾಷೆ ಸಂಸ್ಕೃತಿ ಎಲ್ಲ ಕೊಟ್ಟವರು ಹೊರಗಿನವರು. ಆರ್ಯನ್ ಇನ್ವೇಷನ್, ಶಾಖಾಸ್, ಹೂನ್ಸ್, ದೆನ್ ದ ಅರಬ್ ಇನ್ವೇಷನ್ ಆಫ್ ಸಿಂಧ್, then the invasions by the Turks, Muhammad Ghazni, Ghori, Khilji, Lodhi, Tughlaq, ಇವ್ರದ್ದೆಲ್ಲ ಗೊತ್ತು. ಬ್ಯಾಟಲ್ ಆಫ್ ಪಾನಿಪಟ್, ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ, ಆಂಗ್ಲೋ ಮೈಸೂರು ವಾರ್, ಆಂಗ್ಲೋ ಮರಾಠ ವಾರ್, ಆಂಗ್ಲೋ ಸಿಖ್ ವಾರ್. ಎಲ್ಲದರಲ್ಲೂ ತಾವು ನೋಡಿದ್ರೆ ದ ಓನ್ಲಿ ಕಾಮನ್ ಫ್ಯಾಕ್ಟರ್ ಇಸ್ ಇಂಡಿಯಾ ಲಾಸ್ಟ್, ಇಂಡಿಯನ್ಸ್ ಲಾಸ್ಟ್. ನಾವು ಇವತ್ತು, ಇಫ್ ವಿ ಆರ್ ದಿ ಓನ್ಲಿ ಪ್ರೀ ಬ್ರಾನ್ಸ್ ಏಜ್ ಇರಾ ಸಿವಿಲೈಸೇಷನ್ ವಿಚ್ ಇಸ್ ಸ್ಟಿಲ್ ಸರ್ವೈವಿಂಗ್, ಆ್ಯಂಡ್ ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ನುಡಿ, ನಮ್ಮ ಸಂಸ್ಕೃತಿ ಇಷ್ಟೆಲ್ಲ ದಾಳಿಗಳಾದ ಮೇಲೂ ಇವತ್ತು ಜೀವಂತವಾಗಿದೆ ಅಂದರೆ, ಆರ್ ಪೋರ್ ಆ್ಯನ್ಸಿಸ್ಟರ್ಸ್ ಒಂದಷ್ಟು ಯುದ್ಧ ಅವರು ಗೆದ್ದಿರ್ಬೋದಲ್ವ, ಅವರು ಒಂದಷ್ಟು ಸಾಹಸ ಎಲ್ಲೋ ತೋರಿಸಿರ್ಬೋದಲ್ವ. ಆ ಸಾಹಸದ ಕಥೆಗಳು ಯಾಕೆ ನಮಗೆ ಹೇಳೋದಿಲ್ಲ? ನಮ್ಮ ದುರಾದೃಷ್ಟ ಏನು ಅಂದರೆ, ಸಾವಿರಾರು ವರ್ಷದ ವಿದೇಶಿ ದಾಳಿ ಮತ್ತು ಆಳ್ವಿಕೆ, ಹಾಗೂ ಅದಕ್ಕಿಂತ ದೊಡ್ಡ ದುರಾದೃಷ್ಟ ಅಂದರೆ ಸ್ವಾತಂತ್ರ್ಯದ ನಂತರ ಎಡಪಂಥೀಯ ವಿಚಾರಧಾರೆಯಿಂದ ಪ್ರೇರಿತವಾದ ಇತಿಹಾಸ ಬೋಧನೆಯಲ್ಲಿ ಅನೇಕ ವಿಕೃತಿಗಳು ಬಂದುಬಿಟ್ಟಿವೆ. ಒಂದು ಇಂಪಾರ್ಟೆಂಟ್ ಇದು ಅಂದರೆ, ನಾವು ಭಾರತ ಒಂದು ರಾಷ್ಟ್ರವೇ ಅಲ್ಲ. ನಾವು ಶುರುವಿಂದ ಬೇರೆಯವರು ಹೊರಗಡೆಯಿಂದ ಬಂದು ನಮಗೆ ಸಂಸ್ಕೃತಿ, ನಮಗೆ ಬ್ರಿಟಿಷರು ಬಂದು ನಮ್ಮನ್ನು ಯುನೈಟ್ ಮಾಡಿದ್ರು. ಅದಕ್ಕೆ ಮುಂಚೆ ನಾವೆಲ್ಲ ವಿ ವರ್ ಆಲ್ ಜಸ್ಟ್ ಫೈಟಿಂಗ್ ವಿತ್ ಈಚ್ ಅದರ್, ಕಚ್ಚಾಡ್ತಾ ಇದ್ವಿ ಒಬ್ಬರ ಜೊತೆ. ಆ್ಯಂಡ್ ವಿ ವರ್ ನಾಟ್ ಇವನ್ ಅ ನೇಷನ್. ಅವರೇ ನಮಗೆ ಎಜುಕೇಷನ್ ಕೊಟ್ಟರು, ರೈಲ್ವೆ ಲೈನ್ಸ್ ಕೊಟ್ಟರು, ಹಾಸ್ಪಿಟಲ್ಸ್ ಕೊಟ್ಟರು. ಈ ಥರ ಶಿಕ್ಷಿತ ವರ್ಗದಲ್ಲೂ ಅದು ಆಳವಾಗಿ ಆ ನಂಬಿಕೆ ನಮ್ಮಲ್ಲಿ ಬಂದುಬಿಟ್ಟಿದೆ. ಆದರೆ ನಮ್ಮ ಇತಿಹಾಸ ಪುರಾಣಗಳಲ್ಲಿ ನೋಡಿ, ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಇದರ ಉಲ್ಲೇಖ ಇದೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಸಾಗರದ ಉತ್ತರ ಮತ್ತು ಹಿಮಾಲಯದ ದಕ್ಷಿಣದಲ್ಲಿ ಈ ಕಂಪ್ಲೀಟ್ ಭೂಭಾಗ ಏನಿದೆ, ವರ್ಷ ಅಂದರೆ ರಾಷ್ಟ್ರ, ಆ ರಾಷ್ಟ್ರದ ಹೆಸರು ಭಾರತ ಮತ್ತು ಅದರ ಸಂತತಿಗಳು ನಾವು ಭಾರತೀಯರು. ಇಷ್ಟು ಸ್ಪಷ್ಟವಾಗಿ ನಮ್ಮ ಪುರಾಣದಲ್ಲಿ ರಿಟನ್ ಲಾಂಗ್ ಸೆಂಚುರೀಸ್ ಅಗೋ ಅದರಲ್ಲಿ ಉಲ್ಲೇಖ ಇರುವಾಗ, ನಾವು ರಾಷ್ಟ್ರವೇ ಅಲ್ಲ, ನಮ್ಮನ್ನು ಬೇರೆಯವರು, ವಿದೇಶಿಗಳು ಬಂದು ನಮ್ಮನ್ನು ಒಂದು ರಾಷ್ಟ್ರವಾಗಿ ಮಾಡಿದರು ಅಂತ ಹೇಳುವುದು ಎಷ್ಟು ದೊಡ್ಡ ವಿಕೃತಿ. ನೀವೇ ಯು ಕ್ಯಾನ್ ಇಮ್ಯಾಜಿನ್ ದ್ಯಾಟ್. ಅದರ ಜೊತೆ ಇನ್ನೊಂದು ವಿಕೃತಿ ಏನಂದರೆ, ನಾವು ಸೋಲುಗರ ರಾಷ್ಟ್ರ. ಈ ಎಲ್ಲ ಇನ್ವೇಷನ್ಸ್ಗೆ ವಿ ವರ್ ಕವರಿಂಗ್ ಡೌನ್ ಇನ್ ಫ್ರಂಟ್ ಆಫ್ ಇನ್ವೇಡರ್ಸ್. ಆ ಥರ ಒಂದು ಬಿಲೀಫ್ ಹ್ಯಾಸ್ ಆಲ್ಸೋ ಬೀನ್ ಪುಟ್ ಇನ್ ಅವರ್ ಮೈಂಡ್ಸ್. ನಾವು ಮೊಹಮ್ಮದ್ ಬಿನ್ ಕಾಸಿಮ್ ಬಗ್ಗೆ ತಾವೆಲ್ಲರೂ ಕೇಳಿರ್ಬೋದು, ದ ಅರಬ್ ಇನ್ವೇಷನ್ ಆಫ್ ಸಿಂಧ್ ವಿಚ್ ಹ್ಯಾಪೆಂಡ್ ಇನ್ 712. ಆದರೆ ನಮಗೆ ಗೊತ್ತೇ ದಟ್ ಕ್ಯಾಪ್ಚರ್ ಆಫ್ ಸಿಂಧ್, ಇಟ್ ಟುಕ್ ದಿ ಅರಬ್ಸ್ 60 years ಟು ಕ್ಯಾಪ್ಚರ್ ಸಿಂಧ್. ಅದಕ್ಕೆ ಮುಂಚೆ ಆಲ್ಮೋಸ್ಟ್ 60 ವರ್ಷ ಅರಬರು ಅಲ್ಲಿಂದ ಬರ್ತಾನೇ ಇದ್ದರು. ರಾಜ ದಹರ್ ಎನ್ನುವ ಸಿಂಧಿನ ಕೊನೆಯ ಹಿಂದೂ ರಾಜ, ಅವನು ಮತ್ತು ಅವರ ತಂದೆ ಛಾಛಾ ಅನ್ನೋರು ಅರಬರನ್ನು ಆಲ್ ದ ಟೈಮ್ ದೇ ವರ್ ಪುಷಿಂಗ್ ದೆಮ್ ಬ್ಯಾಕ್. ಫೈನಲಿ ಇನ್ 712 ಸಿಂಧ್ ಫೆಲ್ ಟು ದಿ ಅರಬ್ ಮೈಂಡ್. ನೀವು ನೋಡಿ, ಪ್ರಾಫೆಟ್ ಮೊಹಮ್ಮದ್ ಅವರ ಮರಣದ ನಂತರ ಖಾಲಿಫ್ ಆರ್ಮೀಸ್ ದೇ ವೆಂಟ್ ಆಲ್ ಓವರ್ ದ ವರ್ಲ್ಡ್ ಟು ಇಸ್ಲಾಮೈಸ್ ದ ವರ್ಲ್ಡ್. ನಾವು ವಿದಿನ್ 50-60 years ಅವರ ಮೃತ್ಯುವಿನ ನಂತರ ಆಲ್ಮೋಸ್ಟ್ ದಿ ಹೋಲ್ ಆಫ್ ಆಫ್ರಿಕಾ ಆಗಲಿ, ಸೆಂಟ್ರಲ್ ಏಷ್ಯಾ,
ಫ್ರಮ್ ದಿ ಅಟ್ಲಾಂಟಿಕ್ ಟಿಲ್ ದ ವೆರಿ ಗೇಟ್ಸ್ ಆಫ್ ಇಂಡಿಯಾ ಅದು ಪೂರ್ಣತಃ ಇಸ್ಲಾಮೀಕರಣ ಆಗೋಗಿತ್ತು. ಬಟ್ ಅರಬ್ ಇನ್ವೇಷನ್ ಆಫ್ ಸಿನ್ 712 ಭಾರತದಲ್ಲಿ ಪ್ರಥಮ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆಗೆ 500 ವರ್ಷ ಆಯಿತು. 1206 ಡೆಲ್ಲಿ ಸಲ್ತನತ್ ಸ್ಥಾಪನೆ ಆಗುವವರೆಗೂ 500 ವರ್ಷ. ಸೊ 500 ಅಲ್ಲೆಲ್ಲ 50-60 ವರ್ಷದಲ್ಲಿ ಇಸ್ಲಾಮೀಕರಣ ಪೂರ್ಣವಾಗಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ 500 ವರ್ಷಗಳು ಯಾರು ಇವರನ್ನು ಸೋಲಿಸ್ತಾ ಬಂದರು, ಯಾರು ಅವ್ರನ್ನ ಹೊರಗಡೆ ದಬ್ತಾ ಬಂದರು. ಅರಬರು ಸಿಂಧ್ ಬಿಟ್ಟು ರೆಸ್ಟ್ ಆಫ್ ದಿ ಇಂಡಿಯಾ ದೇ ನೆವರ್ ಮ್ಯಾನೇಜ್ ಟು ಕಾನ್ಕರ್. ಸೊ ಅದಕ್ಕೆ ದೇರ್ ವರ್ ಸೋ ಮೆನಿ ಅಲಯನ್ಸಸ್ ಆಫ್ ಬ್ರೇವ್ ಹಾರ್ಟ್ಸ್. ಲಲಿತಾದಿತ್ಯ ಮುಕ್ತಾಪೀಡ ಎನ್ನುವರು ಕಾರ್ಕೋಟ ವಂಶ ಕಾಶ್ಮೀರದ, ಅವರ ಹೆಸರು ನಮಗೆ ಯಾರಿಗೂ ಗೊತ್ತಿರಲ್ಲ ಅನಿಸುತ್ತೆ. ಬಟ್ ಕಲ್ಹಣ ತಮ್ಮ ರಾಜತರಂಗಿಣಿಯಲ್ಲಿ ಸ್ಪಷ್ಟವಾಗಿ ಅವರ ಸಾಹಸದ ಬಗ್ಗೆ ಬರೀತಾರೆ. ದಿಗ್ವಿಜಯ ಕ್ಯಾಂಪೇನ್, ಆಲ್ಮೋಸ್ಟ್ ದ ಹೋಲ್ ಆಫ್ ಇಂಡಿಯಾ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಲಲಿತಾದಿತ್ಯ. ಮತ್ತು ಲಲಿತಾದಿತ್ಯ, ಯಶೋವರ್ಮನ್ ಕನ್ನೌಜಿನ ರಾಜ, ನಾಗಭಟ್ಟ, ಮತ್ತು ನಮ್ಮ ಕರ್ನಾಟಕದ ಕಡೆಯಿಂದ ರಾಷ್ಟ್ರಕೂಟ ದಂತಿದುರ್ಗ, ಇವರೆಲ್ಲ ಬಪ್ಪ ರಾವಲ್ ಮಹಾರಾಣ ಆಫ್ ಮೇವಾರ್, ಇವರೆಲ್ಲ ಅಲಯನ್ಸಸ್ ಮಾಡಿ ಅರಬರನ್ನು ಕಾನ್ಸ್ಟೆಂಟ್ಲಿ ದೇ ವರ್ ಪುಷಿಂಗ್ ದೆಮ್ ಬ್ಯಾಕ್. ಆ ಕಥೆಗಳನ್ನು ನಮಗೆ ಯಾವತ್ತೂ ಹೇಳ್ಕೊಡೋದೇ ಇಲ್ಲ ಯಾರು. ಮೊಹಮ್ಮದ್ ಗಜ್ನಿನೂ ಬಂದ, ಅವನು ಬರ್ತಾನೆ ಇದ್ದ, ನಾನು ಹೇಳಿದೆ 17 ಸತಿ ಬಂದ, ಯಾರೂ ರೆಸಿಸ್ಟೆನ್ಸೇ ಕೊಡಲಿಲ್ಲ ಅನ್ನೋದು ಪೂರ್ಣತಃ ಅಸತ್ಯ. ಟರ್ಕ್ ಹಿಂದೂ ಶಾಹಿ ರೂಲರ್ಸ್, ಇವತ್ತಿನ ಅಫ್ಘಾನಿಸ್ತಾನ್ ಕಡೆ ಯಾರಿದ್ದಾರೆ ಅವರ ಹೆಸರುಗಳು ನಿಡರ ಭೀಮ, ಆನಂದಪಾಲ, ಜಯಪಾಲ, ಇವರೆಲ್ಲ ಅವ್ರನ್ನ ಕಾನ್ಸ್ಟೆಂಟ್ಲಿ ಅವ್ರನ್ನ ಪುಷ್ ಬ್ಯಾಕ್ ಮಾಡ್ತಾನೆ ಇದ್ದರು. ನಾವು ಇನ್ನೊಂದು ಇಂಪಾರ್ಟೆಂಟ್ ಎಲಿಮೆಂಟ್ ಏನಂದರೆ, ಮೊಹಮ್ಮದ್ ಗಜ್ನಿ ಸೋಮನಾಥ್ಗೆ ಬಂದಾಗ ಅಲ್ಲಿನ ಚಾಲುಕ್ಯ ವಂಶದ ರಾಜ ಭೀಮದೇವ ಅವನು ಓಡೋಗಿರ್ತಾನೆ ಭಯ ಪಟ್ಕೊಂಡು. ಬಟ್ ಅಲ್ಲಿಂದ ಅವನು ಸೋಮನಾಥ್ಗೆ ಹೋದಾಗ ಅವನು ನೋಡ್ತಾನೆ ಅಲ್ಲಿ 30,000 ಸಾಮಾನ್ಯ ಹಿಂದೂಗಳು ತಮ್ಮ ದೇವಸ್ಥಾನದ ಪ್ರತಿರಕ್ಷೆಗೆ ಅಲ್ಲಿ ನಿಂತಿರ್ತಾರೆ. ಸಾಮಾನ್ಯ ಹಿಂದೂಗಳು, ಇವರು ರಾಜನ ಸೈನಿಕರಲ್ಲ, ಯಾರೂ ಅಲ್ಲ, ಎಲ್ಲ ಜಾತಿ ಪಂಗಡದ ಸೇರಿದ ಸಾಮಾನ್ಯ ಹಿಂದೂರು. ಅವುಗಳನ್ನು ಸಾಯಿಸಲು ಅವನಿಗೆ 3 ದಿನ ಆಗತ್ತೆ. 3 ದಿನ ಅವರ ಜೊತೆ ಇದು ಮಾಡಿ ಅವ್ರನ್ನ ಸಾಯಿಸಿ ಆಮೇಲೆ ಅವನು ಗರ್ಭಗೃಹಕ್ಕೆ ಹೋಗ್ತಾನೆ. ಅದನ್ನು ನಮ್ಮ ವಾಮಪಂಥಿಗಳು ತಿರುಚಿ ಹಾಕಿ ಅವನು ಹಿ ಡಿಡ್ ನಾಟ್ ಕಮ್ ಫಾರ್ ರಿಲಿಜಿಯಸ್ ಪರ್ಪಸ್, ಅವನು ಅಲ್ಲಿದ್ದ ಧನಕ್ಕೋಸ್ಕರ ಬಂದ ಅಂತ ನಮಗೆ ಹೇಳ್ತಾರೆ. ಬಟ್ ಕಾಂಟೆಂಪ್ರರಿ ಕ್ರಾನಿಕಲ್ಸ್ ಅವಾಗಿನ ನೋಡಿದ್ರೆ ಅಲ್ಬರೂನಿ ಆಗಿರ್ಬೋದು, ಫರಿಷ್ತಾ, ಇವರೆಲ್ಲ ಏನು ಬರೀತಾರೆ, ಅದು ದ ಐ ವಿಟ್ನೆಸ್ ಅಕೌಂಟ್ಸ್. ಅವನು ಗರ್ಭಗೃಹಕ್ಕೆ ಬರ್ತಾನೆ, ಅವಾಗ ಎಲ್ಲ ಪೂಜಾರಿಗಳು ಬಂದು ಅವನಿಗೆ ಹೇಳ್ತಾರೆ, ನೀನು ಇವರ ಲುಟೇರ, ನಿನಗೆ ದುಡ್ಡು ತಾನೇ ಬೇಕು, ದುಡ್ಡು ಎಷ್ಟು ಬೇಕೋ ತೊಗೊಂಡು ಹೊಟ್ಟೋಗೋ ಇಲ್ಲಿಂದ ಅಂತ. ಆಗ ಅವನು ಅಟ್ಟಹಾಸದಿಂದ ಉತ್ತರ ಏನು ಕೊಡೋದು ಅಂದರೆ, ನಾನು ಆ ಥರ ಮಾಡಿದ್ರೆ, ದುಡ್ಡು ತೊಗೊಂಡು ಇಲ್ಲಿಂದ ಓಡಿ ಹೋದರೆ ನನ್ನನ್ನು ಎಲ್ಲರೂ ಮೂರ್ತಿಗಳ ವ್ಯಾಪಾರಿ ಅಂತ ಕರೀತಾರೆ, ನನಗೆ ಆ ಹೆಸರು ಬೇಡ, ನನಗೆ ಮೂರ್ತಿಗಳನ್ನು ಒಡೆಯುವನು, ಬುತ್ ಶಿಕನ್. ಅವರೆಲ್ಲ ಅವರ ಹೆಸರು ಆದಮೇಲೆ ಬುತ್ ಶಿಕನ್ ಅಂತ ಹಾಕ್ಕೊಳ್ಳೋರು, ಹೆಮ್ಮೆಯಿಂದ ಹಾಕ್ಕೊಳ್ಳೋರು, ನಾವಿಷ್ಟು ಮೂರ್ತಿಗಳನ್ನು ಕೆಡವಿದ್ವು ಅಂತ. ಅವನೇ ಹೇಳ್ತಾನೆ, ನನಗೆ ದುಡ್ಡು ಬೇಡ, ನನಗೆ ಮೂರ್ತಿ ಬೇಕು ಅಂತ. ಆ ಮೂರ್ತಿಯನ್ನು ಖಂಡಿಸಿ ಅವನು ವಾಪಸ್ ತೊಗೊಂಡು ಹೋಗ್ತಾನೆ. ಅವರ ಸಮಕಾಲೀನ ಕಾಂಟೆಂಪ್ರರಿ ಕ್ರಾನಿಕ್ಲರ್ಸ್ ಅವರೇ ಅದನ್ನು ಅಷ್ಟು ಹೆಮ್ಮೆ ಗರ್ವದಿಂದ ಹೇಳಿರುವಾಗ, ನಮ್ಮ ಸುಲ್ತಾನ್ ಇಷ್ಟು ಮೂರ್ತಿಗಳನ್ನು ಖಂಡಿಸಿದ ಅಂತ, ಇವಾಗಿನ ಇತಿಹಾಸಕಾರರು ಅವರಿಗೆ ಕವರ್ ಫೈರ್ ಕೊಡ್ತಾರೆ. ಆ ಥರ ಆಗಲೇ ಇಲ್ಲ, ಅವರು ಆ್ಯಕ್ಚುಲಿ ಬಂದಿದ್ದು ಧರ್ಮಾಂಧತೆಯಿಂದ ಅಲ್ಲ, ಅಲ್ಲಿರುವ ದುಡ್ಡಿಗೋಸ್ಕರ ಅಂತ. ಸೊ ಈ ಥರ ಅನೇಕ ವಿಕೃತಿಗಳು ನಮ್ಮ ಇತಿಹಾಸದಲ್ಲಿ ಅನ್ಫಾರ್ಚುನೇಟ್ಲಿ ಬಂದುಬಿಟ್ಟಿದೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ, ನಮ್ಮ ಇತಿಹಾಸ ಬಹುಶಃ ಡೆಲ್ಲಿ ಸೆಂಟ್ರಿಕ್ ಹಿಸ್ಟ್ರಿ ಆಗಿದೆ. CBSE ಬುಕ್ಸ್ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ದಕ್ಷಿಣ ಭಾರತದ ಬಗ್ಗೆ, ನಮ್ಮ ಕರ್ನಾಟಕದ ಇತಿಹಾಸ ಆಗಲಿ, ರಾಷ್ಟ್ರಕೂಟರು, ಪಲ್ಲವರು, ಪಾಂಡ್ಯ, ಚೋಳ, ಗಂಗರು, ಕದಂಬರು, ಒಡೆಯರ್, ಟ್ರಾವೆನ್ಕೋರ್ ರೂಲರ್ಸ್, ಇವರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಇರೋದೇ ಇಲ್ಲ. ಇವತ್ತಿಗೂ 7th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ತಾವು ನೋಡಿದ್ರೆ ಒಂದು ಮ್ಯಾಪ್ನಲ್ಲಿ ಅವರೆಲ್ಲರನ್ನೂ ಡಿಸ್ಪೋಸ್ ಮಾಡಿ, ಇಲ್ಲಿಂದ ಇಲ್ಲಿ ಇವರು ಆಳಿದ್ರು, ಇಲ್ಲಿಂದ ಇಲ್ಲಿ ಇವರು ಆಳಿದ್ರು. ಚೋಳರ ಬಗ್ಗೆ ಒಂದು ಅರ್ಧ ಪ್ಯಾರಾಗ್ರಾಫ್ ಇರುತ್ತೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು 3-4 ಲೈನ್ ಇರುತ್ತೆ, ಮರಾಠ ಸಾಮ್ರಾಜ್ಯ, ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಕೇವಲ ಒಂದು ಭಾವಚಿತ್ರ, ಅದರ ಕೆಳಗೆ ಫುಟ್ ನೋಟ್, ಇವ್ರು ಯಾರು ಅಂತ. ಒಂದು ಗ್ರೋಯಿಂಗ್ ಅಪ್ ಸ್ಟೂಡೆಂಟ್ ಟುಡೇ ಇನ್ ಇಂಡಿಯಾ, ದಟ್ ಈಸ್ ಆಲ್ ದಟ್ ಹಿ ಆರ್ ಶಿ ವಿಲ್ ನೋ ಅಬೌಟ್ ಈವನ್ ಛತ್ರಪತಿ ಶಿವಾಜಿ ಮಹಾರಾಜ್. Whereas there are 3 chapters on the Mughals, 1 chapter each on the Tughlaqs, the Lodhis and the Khiljis, whose contribution to this country I think is next to minimum. So but we keep learning about all these people. ಮತ್ತು ಪೂರ್ವೋತ್ತರ ಭಾರತ, ಈಶಾನ್ಯ ಭಾರತ, ನಾರ್ತ್ ಈಸ್ಟ್ ಬಗ್ಗೆ ಐ ಥಿಂಕ್ ವಿ ಡೋಂಟ್ ಇವನ್ ನೋ.
ನಮ್ಮ ಸ್ಕೂಲ್ ಟೈಮಿಂದ ಬಂಗಾಲ್ ಆದಮೇಲೆ ಆ 8 ರಾಜ್ಯಗಳನ್ನು ಡ್ರಾ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾವ ರಾಜ್ಯ, ಅದರ ಹೆಸರು, ಅದರ ರಾಜಧಾನಿ ಇವತ್ತಿಗೂ ಜನಕ್ಕೆ ಕೇಳಿ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ ಹೇಳೋದಕ್ಕೆ. ಅಲ್ಲಿ ನಮ್ಮ ಮೈಸೂರಿನಲ್ಲಿ ಹೇಗೆ ಒಡೆಯರು 600 ವರ್ಷ ರಾಜ್ಯ ಮಾಡಿದ್ರು, ಅಸ್ಸಾಂನಲ್ಲಿ ಆ್ಯಂಡ್ ಲಾರ್ಜ್ ಪಾರ್ಟ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ದ ಅಹೋಮ್ ರಾಜವಂಶ ಆಲ್ಮೋಸ್ಟ್ ಕ್ಲೋಸ್ ಟು 600 ಇಯರ್ಸ್ ಅವರು ಶಾಸನ ಮಾಡಿದ್ರು. ಒಂದು 2 ಅಹೋಮ್ ರಾಜರ ಹೆಸರು ಇಲ್ಲಿ ಜನರು ಹೇಳಬಲ್ಲರ? 2 names at least of any Ahom rulers of the ಅವರು ರಾಜ ಅಲ್ಲ, ಅವರು ಹಿ ವಾಸ್ ಅ ಸೇನಾಪತಿ ಆಫ್ ದ ರಾಜ. ಚಕ್ರಧ್ವಜ ಸಿಂಹ, ಜಯಧ್ವಜ ಸಿಂಹ, ಇವರೆಲ್ಲ ದೇ ಕೆಪ್ಟ್ ಅಸ್ಸಾಮಿನ ಹೆಸರೇ ಅಸಮ. ಅದು ಇನ್ವಿನ್ಸಿಬಲ್, ಇಟ್ ವಾಸ್ ಅನ್ಕಾನ್ಕರಬಲ್ ರೈಟ್ ಫ್ರಮ್ ದ ಟೈಮ್ ಆಫ್ ಭಕ್ತಿಯಾರ್ ಖಿಲ್ಜಿ ಡೌನ್ ಟು ಔರಂಗಜೇಬ್. ಆದರೆ ಅದರ ಬಗ್ಗೆ ನಮಗೆ ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಕ್ಲೂ. ಆ್ಯಂಡ್ ಭೈರಪ್ಪನವರು ಹೇಗೆ ಹೇಳಿದ್ರು, ಅನುವಾದದಿಂದ ಭಾರತ ದೇಶ ಒಂದಾಗತ್ತೆ, ದಟ್ ಇಮೋಷ್ನಲ್ ಕನೆಕ್ಟ್ will come together only through translations. It will also come together through learning each other's stories. ಬೆಂಗಳೂರಿನಲ್ಲಿ ಮಣಿಪುರಿಂದನೋ ಅಥವಾ ಅಸ್ಸಾಮಿಂದನೋ ಬಂದು ಓದುವ ಒಂದು ಹುಡುಗ ಅಥವಾ ಹುಡುಗಿ ತನ್ನ ರಾಜ್ಯದ ಬಗ್ಗೆ ಅಥವಾ ಅದರ ಇತಿಹಾಸದ ಬಗ್ಗೆ ಇಲ್ಲಿನ ಜನದ ಜೊತೆ ಮಾತನಾಡೋದಕ್ಕೂ ದೇರ್ ಇಸ್ ನೋ ಬ್ಯಾಕ್ಗ್ರೌಂಡ್ ಟು ಎನಿಬಡಿ. ಅದು ಆಗುವವರೆಗೂ ಹೌ ವಿಲ್ ದೇರ್ ಬಿ ಇಮೋಷನಲ್ ಇಂಟಿಗ್ರೇಷನ್ ವಿತ್ ದ ರೆಸ್ಟ್ ಆಫ್ ಇಂಡಿಯಾ? ಸೊ ದ ನಾರ್ತ್ ಈಸ್ಟ್, ಅದು ಇಟ್ಸ್ ಐ ಥಿಂಕ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ಒನ್ ಮೋರ್ ಡಿಸ್ಟಾರ್ಷನ್ ಈಸ್ ದ ಲ್ಯಾಕ್ ಆಫ್ ವಾಯ್ಸಸ್ ಆಫ್ ವಿಮೆನ್. ಮಹಿಳೆಯರ ಇತಿಹಾಸ, ಹಿಸ್ಟರಿ ಬಿಕಮ್ಸ್ his story where her story doesn't find much of a resonance. So that is also a very very unfortunate happening. So ಈ ಪುಸ್ತಕದಲ್ಲಿ ನಾನು 15 ಜನ ವೀರ ರಾಜರು ಮತ್ತು ರಾಣಿಯರನ್ನು ಆಯ್ಕೆ ಮಾಡಿದೆ. ಅದರಲ್ಲಿ 7 ಜನ ಮಹಿಳೆಯರು, 8 ಜನ ಪುರುಷರು. ಆ್ಯಂಡ್ ದ ಸ್ಪ್ಯಾನ್ ಕವರ್ಸ್ ಆಲ್ಮೋಸ್ಟ್ ದ ಹೋಲ್ ಆಫ್ ಇಂಡಿಯಾ. ಕಾಶ್ಮೀರದ ಲಲಿತಾದಿತ್ಯ ಮುಕ್ತಪೀಡ, ಗುಜರಾತಿನ ನಾಯಕಿ ದೇವಿ, ಅವರು ಮೊಹಮ್ಮದ್ ಘೋರಿಯನ್ನು ಬ್ಯಾಟಲ್ ಆಫ್ ಕಾಸರ್ಹಾಡ, ಆ ಬ್ಯಾಟಲ್ನಲ್ಲಿ 1178ನಲ್ಲಿ ಶಿ ಡಿಫೀಟೆಡ್ ಮೊಹಮ್ಮದ್ ಘೋರಿ ಬೀಯಿಂಗ್ ಅ ವುಮನ್, ಆ್ಯಂಡ್ ದೆರ್ ಇಸ್ ನೋ ರೆಫರೆನ್ಸ್ ಟು ಹರ್ ಇನ್ ಮೋಸ್ಟ್ ಆಫ್ ದ ಹಿಸ್ಟಾರಿಕಲ್ ಅಕೌಂಟ್ಸ್. ಜೊತೆಗೆ ನಮ್ಮ ರಾಜ್ಯದ ಅಬ್ಬಕ್ಕ ದೇವಿಯರು, 4 ಅಬ್ಬಕ್ಕ ದೇವಿಯರು ಇದ್ದರು. ಅವರೆಲ್ಲ ಪೋರ್ಚುಗೀಸರ ವಿರುದ್ಧ ಹೇಗೆ ಯುದ್ಧ ಮಾಡ್ತಾ ಇದ್ರು ಅವರ ವೃತ್ತಾಂತ ಇದೆ. ರುದ್ರಮ್ಮ ದೇವಿ, ವಾರಂಗಲ್ಲಿನ ರುದ್ರಮ್ಮ ದೇವಿ ಕಾಕತೀಯ ವಂಶದ, ಮತ್ತು ಕೇರಳದ ಮಾರ್ತಾಂಡವರ್ಮ, ಅವರು ಬ್ಯಾಟಲ್ ಆಫ್ ಕೊಲಾಚಲ್ ಅಂತ ಒಬ್ಬರು ಹೇಳಿದ್ರು. ಸೊ ಇನ್ ದ ಬ್ಯಾಟಲ್ ಆಫ್ ಕೊಲಾಚಲ್ he defeated the Dutch East India Company. By then the Dutch company had almost become a monopoly all over the world, right from South Africa going all the way to India to Japan. That was the span of their influence. They were the first to be listed on the global stock exchanges. For such a person to be defeated in the Battle of Kolachal, ಬೇರೆ ಯಾವುದಾದ್ರೂ ದೇಶದಲ್ಲಿ ಪ್ರತಿಯೊಂದು ಸ್ಟ್ರೀಟ್ ಕಾರ್ನರ್ನಲ್ಲಿ ಮಾರ್ತಾಂಡವರ್ಮನ ಮೂರ್ತಿಗಳನ್ನು ಹಾಕಿ ಅದರದ್ದು ವಿಲ್ ಬಿ ಪೇಯಿಂಗ್ ರೆಸ್ಪೆಕ್ಟ್ಸ್. ಬಟ್ ಇವತ್ತು ಕೇರಳದಲ್ಲೂ ಯಾರಿಗೆ ಮಾರ್ತಾಂಡವರ್ಮನ ಬಗ್ಗೆ ಗೊತ್ತು ಅನ್ನೋದು ಐ ಥಿಂಕ್ ಇಟ್ಸ್ ಅ ವೆರಿ ಡೌಟ್ಫುಲ್ ಥಿಂಗ್. ಕೇರಳ ಈಸ್ ಹ್ಯಾವಿಂಗ್ ಅ ಡಿಫರೆಂಟ್ ಪ್ರಾಬ್ಲಮ್ ಆಫ್ ಇಟ್ಸ್ ಓನ್ ಕೈಂಡ್. ಸೊ ದೀಸ್ ಕೈಂಡ್ ಆಫ್ ನೇಮ್ಸ್. ಮತ್ತು ಲಚಿತ್ ಬರ್ಫುಕಾನ್ ಫ್ರಮ್ ಅಸ್ಸಾಂ, ಬ್ಯಾಟಲ್ ಆಫ್ ಸರೈಘಾಟ್, ಈ ಯುದ್ಧದಲ್ಲಿ ಅವರು ದ ಲಾರ್ಜೆಸ್ಟ್ ಇಂಪೀರಿಯಲ್ ಆರ್ಮಿ ದಟ್ ಔರಂಗಜೇಬ್ ಸೆಂಡ್ಸ್ ಅಂಡರ್ ರಾಜ ರಾಮ್ ಸಿಂಗ್ ಆಫ್ ಜೈಪುರ್, ಅದನ್ನು ಸೋಲಿಸ್ತಾರೆ ಅವರು ಬ್ಯಾಟಲ್ ಆಫ್ ಸರೈಘಾಟ್ನಲ್ಲಿ. ಸೊ ಅಬೌಟ್ ಹಿಸ್ ಸ್ಟೋರಿ, ವೆರಿ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಅಬೌಟ್ ಹೌ the subaltern, actually the underdogs actually win that war against all odds. Then we have Banda Singh Bahadur from Punjab, who establishes the first Sikh state in India before Ranjit Singh, Maharaja Ranjit Singh. Chand Bibi of Ahmednagar, Kanhoji Angre, the Maratha naval commander, Begum Hazrat Mahal of Lucknow, who was the last bastion of the 1857 uprising. So hige the entire country is covered. I do not believe in this idu that ನಮಗೆ ಯಾವುದಾದ್ರೂ ಇಷ್ಟ ಆಗಲ್ಲ ಅಂದರೆ ಆ ಚಾಪ್ಟರ್ನ ತೆಗೆದುಬಿಡಬೇಕು. ಇಲ್ಲೂ ಕರ್ನಾಟಕದಲ್ಲಿ ಅದು ಸಾಕಷ್ಟು ಡಿಬೇಟ್ಸ್ ಆಗ್ತಾ ಬಂತು. ವೆನ್ ದ ಪ್ರೀವಿಯಸ್ ಗವರ್ಮೆಂಟ್ ವಾಸ್ ದೇರ್, ಟಿಪ್ಪು ಸುಲ್ತಾನ್ ಚಾಪ್ಟರ್ ತೆಗೆದುಬಿಡೋಣ ಅಂತ. ವಿ ಕೆನಾಟ್ ವಿಶ್ ಅವೇ ಅವರ್ ಹಿಸ್ಟ್ರಿ, ವೆದರ್ ಗುಡ್ ಬ್ಯಾಡ್ ಅಗ್ಲಿ. ನಮ್ಗದು ಇಷ್ಟ ಇಲ್ಲ, ಅದನ್ನು ಆ ಚಾಪ್ಟರ್ನೇ ತೆಗೆದುಬಿಡೋಣ, ಅದು ಹೇಳೋದು ಮೂರ್ಖತನ ಅಂತ ನನಗನ್ಸುತ್ತೆ. ಬಟ್ ವಿ ಶುಡ್ make it more homogeneous. We should give equal representation to all, the good, the bad, the ugly.
And only then I think the picture of India and Indian history would become complete. India, I think today needs to snatch back her history from Delhi and make it a more inclusive and a more homogeneous account of all parts of the country. And I don't say that the task of history is to just stir up jingoism, Mera Bharat Mahan, everything about the past is great, ಅವಾಗ ಸ್ವರ್ಣ ಯುಗ ಅವಾಗೆಲ್ಲ ಚೆನ್ನಾಗಿತ್ತು ಆ ಥರ ಹೇಳ್ತಾ ಇಲ್ಲ ನಾನು. ಬಟ್ ದ ರೋಲ್ ಆಫ್ ಹಿಸ್ಟ್ರಿ ಈಸ್ ಆಲ್ಸೋ ನಾಟ್ ಟು ಮೇಕ್ ಅಸ್ ಫೀಲ್ ಇನ್ಫೀರಿಯರ್. ಯಾವಾಗಲೂ ಒಂದು ಕುಂಠಿತ ಮನಸ್ಸು, ನಾವು ವಿ ಆರ್ ಆಸ್ ಐ ಸೆಡ್ ಅ ನೇಷನ್ ಆಫ್ ಲೂಸರ್ಸ್, ಸೋಲುಗಾರರ ಹೇಳಿ ರಾಷ್ಟ್ರ ನಾವು ಆ ಥರ ಮಾಡುವುದು, ಐ ಥಿಂಕ್ ಇಟ್ ಇಸ್ ಟೋಟಲಿ ಬೀಯಿಂಗ್ ವೆರಿ ವೆರಿ ಸೆಲೆಕ್ಟಿವ್ ವಿತ್ ಆರ್ ಹಿಸ್ಟ್ರಿ. ಇತಿಹಾಸ ಓದುವ ಉದ್ದೇಶ ಏನು ಅಂತ ಈ ಒಂದು ಶ್ಲೋಕದಲ್ಲಿ ನಾನು ಐ ಕನ್ಕ್ಲೂಡ್. ವೈ ಡು ವಿ ಸ್ಟಡಿ ಹಿಸ್ಟ್ರಿ ಅನ್ನೋ ಒಂದು ಪ್ರಶ್ನೆ ನಮಗೆಲ್ಲ ಬರ್ಬೋದು. ಅದು ಒಂದು ಕನ್ನಡಿ ಇದ್ದಂಗೆ. ಅದರಲ್ಲಿ ನಾವು ನಮ್ಮನ್ನು ಒಂದು ರಾಷ್ಟ್ರವಾಗಿ ಆ್ಯಸ್ ಅ ನೇಷನ್, ಆ್ಯಸ್ ಅ ಸಿವಿಲೈಸೇಷನ್ ವಿ ಕ್ಯಾನ್ ಐಡೆಂಟಿಫೈ ಆರ್ ಸೆಲ್ಸ್. ಒಂದು ಕನ್ನಡಿ ಒಡೆದು ಹೋಗಿದ್ದರೆ ಅದರಲ್ಲಿ ನಾವು ನಮ್ಮ ಮುಖ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಹಾಗೆ ನಾವು ನಮ್ಮನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ, ಬಿಕಾಸ್ ಆಫ್ ದ ಡಿಸ್ಟಾರ್ಷನ್ಸ್ ಇನ್ ಆರ್ ಹಿಸ್ಟ್ರಿ. ಸೊ ದ್ಯಾಟ್ ನೀಡ್ಸ್ ಟು ಬಿ ಕರೆಕ್ಟೆಡ್ ಆನ್ ಅ ಸೈಂಟಿಫಿಕ್ ಬೇಸಿಸ್, ನಾಟ್ ಆನ್ ಅನ್ ಇಮೋಷನ್. ಎಲ್ಲ ವಿ ಶುಡ್ ಎಡಪಂಥೀಯರು ಒಂಥರ ಡಿಸ್ಟಾರ್ಷನ್ ಮಾಡಿದ್ರು, ಈ ಬಲಪಂಥೀಯರು ಇನ್ನೊಂದು ಥರ ಡಿಸ್ಟಾರ್ಷನ್, ಅದು ಆಗಬಾರ್ದು. ಸೊ ಇತಿಹಾಸ ಅದರ ಉದ್ದೇಶ ಏನು ಅನ್ನೋದಕ್ಕೂ ನಮ್ಮ ಪೂರ್ವಜರಿಗೆ ಒಂದು ಸ್ಪಷ್ಟವಾದ ಒಂದು ದೇ ಹ್ಯಾಡ್ ಅ ವಿಷನ್. ಕಲ್ಹಣ ತಿರ್ಗಾ ಒಂದು ಶ್ಲೋಕ ದಟ್ ಈಸ್ ಅಟ್ರಿಬ್ಯೂಟೆಡ್ ಟು ಹಿಮ್. ಅವ್ರು ಹೇಳ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಉಪದೇಶ ಸಮನ್ವಿತಂ ಕಥಾಯುಕ್ತಂ ಪುರಾವೃತ್ತಂ ಇತಿಹಾಸತ ಚಕ್ಷ್ಮತೆ. ಕಥಾಯುಕ್ತ, ಪುರಾವೃತ್ತಗಳು, ಹಳೆಯ ಕಾಲದ ವೃತ್ತಾಂತಗಳು, ಪುರಾವೃತ್ತಗಳು ಕಥಾಯುಕ್ತವಾಗಿ ಒಂದು ಕಥೆಯ ರೂಪದಲ್ಲಿ 4 ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ, ಇವುಗಳ ಸಾಧನೆಗೋಸ್ಕರ. ಬಟ್ ಅದರ ಜೊತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಉಪದೇಶ ಸಮನ್ವಿತಂ. ಅದು ಉಪದೇಶವೂ ಕೊಡಬೇಕು ಸಮಾಜಕ್ಕೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಇದೆಲ್ಲವನ್ನು ಹೇಳುವ ಒಂದು ಸಬ್ಜೆಕ್ಟ್ ಏನಿದೆ ಇತಿಹಾಸತ ಚಕ್ಷ್ಮತೆ, ಅದನ್ನು ಇತಿಹಾಸ ಅಂತ ಹೇಳ್ತೀವಿ. ಇತಿಹಾಸ ಅನ್ನುವ ಸಂಸ್ಕೃತ ಪದಕ್ಕೂ ಅನುವಾದ ಮಾಡಿದ್ರೆ ಇದು ಹೀಗೆ ಆಯಿತು, ಇಟ್ ದಸ್ ಹ್ಯಾಪೆಂಡ್. ಅದರಲ್ಲಿ ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್, ಕಲರ್ಸ್, ಇವತ್ತಿನ ಪೊಲಿಟಿಕಲ್ ಐಡಿಯಾಲಜಿ ಎಕ್ಸ್ಟ್ರಾಪೊಲೇಷನ್ಸ್ ಅದು ಆಗಬಾರ್ದು. ಇದ್ದದ್ದು ಇದ್ದಂಗೆ ಹೇಳಬೇಕು. ಇವಾಗ ಹಂಗೆ ಹೇಳಿದ್ರೆ ಬಂದು ಎಲ್ಲರೂ ಎದೆಗೆ ಬಂದು ಓದಿದ್ದಾರೆ. ಅದನ್ನೇ ನಮ್ಮಂಥ ಪ್ರಾಮಾಣಿಕ ಇತಿಹಾಸಕಾರರಿಗೆ ಬಂದಿರುವ ಒಂದು ಪ್ರಾಬ್ಲಮ್. ಬಟ್ ಐ ಹೋಪ್ ಥ್ರೂ ದಿಸ್ ಬುಕ್ ಆ್ಯಂಡ್ ಕನ್ನಡದಲ್ಲಿ ಬಂದಿರೋದ್ರಿಂದ ಇದು ಸಾಕಷ್ಟು ಜನಕ್ಕೆ ತಲುಪುತ್ತೆ. ಫಸ್ಟು ನಮ್ಮ ಅಬ್ಬಕ್ಕ ರಾಣಿಯರ ಬಗ್ಗೆ ನಾವು ಇದರಲ್ಲಿ ಓದಬೇಕು, ಮತ್ತು ಆಲ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಲೆಟ್ ಅಸ್ ಕನೆಕ್ಟ್ to all parts of India through that emotional connect, through also a sense of self-confidence about our own past, about the achievements of our ancestors. ಈ ಮಾತು ಹೇಳಿ ತಿರ್ಗಾ ನಿಮ್ಮೆಲ್ಲರಿಗೂ ವಂದನೆ.